ಸ್ಯಾಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಭೂತದ ಮ್ಯಾರೇಜ್ನಲ್ಲಿ ಹೋದ ಮನುಷ್ಯ ಅಂದರೆ ಏನು ಈ ದೆವ್ವ ಭೂತ ಇರ್ತಾವಲ್ಲ ಅದರ ಒಂದು ಮದುವೆಯ ಮೆರವಣಿಗೆಯಲ್ಲಿ ಒಬ್ಬ ಮನುಷ್ಯ ಏನು ಮಾಡ್ತಾನೆ ಅಂದರೆ ಬೈ ಚಾನ್ಸ್ ತಪ್ಪಿ ಅಲ್ಲಿ ಹೋಗ್ಬಿಡ್ತಾನೆ. ಆ್ಯಂಡ್ ಅಲ್ಲಿ ಅವನಿಗೆ ಏನಾಗುತ್ತೆ, ಅವನ ಜೊತೆ ಏನಾಗುತ್ತದೆ ಅನ್ನೋದನ್ನು ಈ ಒಂದು ಸ್ಟೋರಿಯಲ್ಲಿ ನಾವು ನೋಡಲಿದ್ದೀವಿ ಗಾಯ್ಸ್. ಸೊ ಗಾಯ್ಸ್, ನಿಮ್ಮ ಹತ್ರನೂ ಯಾವುದಾದ್ರೂ ಇಂಥ ಸ್ಟೋರಿಗಳಿದ್ದರೆ ಈ ಇಮೇಲ್ ಐ ಡಿಗೆ ನನಗೆ ಆ ಸ್ಟೋರಿಯನ್ನು ಸೆಂಡ್ ಮಾಡಿ ಗಾಯ್ಸ್. ಸೊ ಯಾವುದೇ ಥರ ಲೇಟ್ ಮಾಡದೆ ನಾವು ಡೈರೆಕ್ಟ್ ಸ್ಟೋರಿಗೆ ಜಂಪಿನ್ ಆಗೋಣ. ಈ ಸ್ಟೋರಿಯ ಮೇನ್ ಕ್ಯಾರೆಕ್ಟರ್ ರಾಮ್ ಪ್ರಸಾದ್ ಅಂತ. ರಾಮ್ ಪ್ರಸಾದ್ ಬೇಸಿಕಲಿ ಹಿಮಾಚಲ್ ಪ್ರದೇಶದವನು. ಆ್ಯಂಡ್ ಇಲ್ಲಿ ಏನಂದರೆ ಇವನು ಚೇಲ ಅಂತ ಇರ್ತಾನೆ. ಅಂದರೆ ಚೇಲ ಅಂದರೆ ದೇವರು ಆಳುವಂತ. ಫಾರ್ ಎಕ್ಸಾಂಪಲ್, ಇವಾಗ ನೀವೆಲ್ಲಾದರೂ ಮನೆ ಶಿಫ್ಟ್ ಮಾಡಬೇಕು ಅಥವಾ ನೀವು ಏನಾದರೂ ಮನೆ ಶಿಫ್ಟ್ ಮಾಡಿದ ಮೇಲೆ ನಿಮ್ಮ ಕುಲದೇವತೆಯನ್ನು ನೀವು ಎಲ್ಲಿ ಸ್ಥಾಪನೆ ಮಾಡಬೇಕು ಅನ್ನೋದನ್ನು ಈ ಚೇಲಾಗಳು ಆ ಹಿಮಾಚಲ್ ಪ್ರದೇಶದಲ್ಲಿ ಹೇಳ್ತಿರ್ತಾರೆ. ಅಂದರೆ ಹೇಗಂದರೆ ಈ ಚೇಲಾಗಳನ್ನು ಯಾರು ಮನೆ ಶಿಫ್ಟ್ ಮಾಡ್ತಿರ್ತಾರಲ್ಲ ಅವರು ತಮ್ಮ ಮನೆಗೆ ಕರೆಸ್ತಾರೆ. ಕರೆಸಿದ ಮೇಲೆ ಆ ಚೇಲ ಇರ್ತಾನಲ್ಲ ಅವನ ಒಂದು ದೇಹದಲ್ಲಿ ಇವರ ಕುಲದೇವತೆ ಬರುತ್ತದೆ. ಯಾರು ಈ ಮನೆಯನ್ನು ಶಿಫ್ಟ್ ಮಾಡಿರ್ತಾರಲ್ಲ ಅಥವಾ ದೇವರವನ್ನು ಕೇಳಿಸ್ತಿರ್ತಾರಲ್ಲ ಅವರ ಮನೆಯ ಕುಲದೇವತೆ ಏನಿದೆ ಅಲ್ಲ ಈ ಚೇಲಾಗಳ ಒಂದು ದೇಹದಲ್ಲಿ ಬರುತ್ತದೆ. ಆ್ಯಂಡ್ ಇದು ಅವರಿಗೆ ಹೇಳುತ್ತದೆ ಎಲ್ಲಿ ದೇವರ ಮನೆಯನ್ನು ಸ್ಥಾಪನೆ ಮಾಡಬೇಕು, ಯಾವ ಥರ ಪೂಜೆ ಪುನಸ್ಕಾರಗಳನ್ನು ಡೈಲಿ ಲೈಫ್ನಲ್ಲಿ ಮಾಡಬೇಕು, ಅಂದರೆ ಡೇ ಟು ಡೇ ಲೈಫ್ನಲ್ಲಿ ಇದನ್ನು ಅದು ಹೇಳ್ತದೆ ಗಾಯ್ಸ್ ಆ ಕುಲದೇವತೆ ಬಂದು. ಹೀಗೆ ಇದು ಹಿಮಾಚಲದ ಒಂದು ಬೆಟ್ಟ ಪ್ರದೇಶಗಳಲ್ಲಿ ಇದು ನಡೆಯುತ್ತದೆ ಗಾಯ್ಸ್. ಅಲ್ಲಿ ಪೂರ್ತಿ ಗುಡ್ಡಗಾಡಿದೆ ಆ್ಯಂಡ್ ಪೂರ್ಣ ಜಂಗಲಿನಿಂದ ತುಂಬಿದ ಒಂದು ಪ್ರದೇಶವಿದೆ ಗಾಯ್ಸ್ ಇದು. ಸೊ ಅಲ್ಲಿ ಇಂಥ ಸ್ಟೋರಿಗಳು ಭಾಳಿವೆ ದೆವ್ವ ಭೂತದ್ದು. ಇದು ಒಂದು ಸ್ಟೋರಿ ಅಲ್ಲಿದೆ ಆಗಿದೆ ಗಾಯ್ಸ್. ಇವಾಗ ಏನಂದರೆ ಈ ರಾಮ್ ಪ್ರಸಾದ್ ಇದ್ದಾನಲ್ಲ ಇಂಥವನೇ ಚೇಲ ಅಂದರೆ ಕನ್ನಡದಲ್ಲಿ ಏನಾಗುತ್ತದೆ ಅಂದರೆ ನಮ್ಮದು ಆಳು ಆಗುತ್ತದೆ. ಅಂದರೆ ಇವರು ದೇವರು ಆಳಾಗಿರ್ತಾರೆ. ದೇವರು ಇವರ ಮುಖಾಂತರ ಒಂದು ಜನರಿಗೆ ತಮ್ಮ ಸಂದೇಶನ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಅಥವಾ ನಾವು ಡೈರೆಕ್ಟಾಗಿ ಹೇಳೋದಂದರೆ ಇವರು ಒಂಥರ ಪೂಜಾರಿ ಇದ್ದ ಹಾಗೆ, ಅಂದರೆ ದೇವಸ್ಥಾನದ ಪೂಜಾರಿ ಇದ್ದ ಹಾಗೆ ಇರ್ತಾರೆ ಇವರು. ಸೊ ಇದು ಅಲ್ಲಿನ ಒಂದು ಇದು ಆಗಿದೆ ಇದು. ಆಮೇಲೆ ಏನಾಗುತ್ತದೆ ಅಂದರೆ ಇಂಥದೇ ಒಂದು ಪೂಜಾರಿ ರಾಮ್ ಪ್ರಸಾದ್ ಆಗಿರ್ತಾರೆ. ಇವರಿಗೆ ಒಂದು ಮನೆಯವರು ಕರೀತಾರೆ ಪೂಜೆಗೆ ಅಂತ. ಅಂದರೆ ಅವರು ಒಂದು ಮನೆಯನ್ನು ಪರ್ಚೇಸ್ ಮಾಡಿರ್ತಾರೆ. ಒಂದು ಹಳ್ಳಿಯಿಂದ ಇನ್ನೊಂದು ಇದಕ್ಕೆ ಶಿಫ್ಟ್ ಆಗಿರ್ತಾರೆ. ಅವರು ಇನ್ನೊಂದು ಊರಿಗೆ ಶಿಫ್ಟ್ ಆಗಿರ್ತಾರೆ. ಆ ಊರಿಗೆ ಈ ರಾಮ್ ಪ್ರಸಾದ್ನ ಕರೀತಾರೆ ಅವರು. ಅಂದರೆ ಇದು ಭಾಳ ಹಳೆಯ ಸ್ಟೋರಿ ಆಗಿದೆ ಗೈಸ್. ಆವಾಗ ಬಸ್ ಎಲ್ಲ ಇರಲಿಲ್ಲ, ನಡ್ಕೊಂಡೇ ಹೋಗಬೇಕಾಗಿರುತ್ತದೆ. ಸೊ ರಾಮ್ ಪ್ರಸಾದ್ರು ಏನು ಮಾಡ್ತಾರೆ ಅಂದರೆ ಈ ಒಂದು ಮನೆಗೆ ಬರ್ತಾರೆ, ಬಂದು ಪೂಜೆಯನ್ನೆಲ್ಲ ಮಾಡ್ತಾರೆ. ಇವರು ಬಂದಿರೋದು ರಾತ್ರಿ 8 ಗಂಟೆಗೆ ಆ ಒಂದು ಅವ್ರ ಮನೆಗೆ ರೀಚ್ ಆಗಿರ್ತಾರೆ. ರೀಚ್ ಆದಮೇಲೆ ಹೋಮ ಹವನ ಮಾಡಬೇಕು. ಆಮೇಲೆ ಇವ್ರ ಮೈಯಲ್ಲಿ ಆ ಒಂದು ಅವರ ಕುಲದೇವತೆ ಬರಬೇಕು, ಬಂದು ಹೇಳಬೇಕು. ಹೇಳಿಕೆಯನ್ನು ಈ ಕಾರ್ಣಿಕದ ಥರ ಹೇಳ್ತಾ ಇರ್ತಾರಲ್ಲ ಆ ಥರ ಇದು ಇದೆ ಗಾಯ್ಸ್. ಬಂದು ಹೇಳುತ್ತದೆ. ಹೇಳಿದ ಮೇಲೆ ಇಷ್ಟೆಲ್ಲ ಆಗಬೇಕಂದ್ರೆ ರಾತ್ರಿ 10 ಗಂಟೆ ಆಗಿರುತ್ತದೆ. ಸೊ ಅದೆಲ್ಲ ಆದಮೇಲೆ ಊಟ ಗೀಟ ಮುಗಿಸ್ಕೊಂಡು ರಾಮ್ ಪ್ರಸಾದ್ರು ಹೊರಡೋಕೆ ನಿಂದಿರ್ತಾರೆ. ಅವಾಗ ಆ ಒಂದು ಹೌಸ್ ಓನರ್ ಏನಿದಾರಲ್ಲ ಅವ್ರು ಹೇಳ್ತಾರೆ, ಇಲ್ಲ ಹೋಗಬೇಡಿ, ಇವತ್ತು ನೈಟ್ ಇಲ್ಲೇ ಇದ್ದು ಬೆಳಗ್ಗೆ 6 ಗಂಟೆಗೆ ಎದ್ದು ನೀವು ಹೋಗ್ಬೋದು ಅಂತ ಹೇಳ್ತಾರೆ ಅವರು. ಬಹಳ ಇನ್ಸಿಸ್ಟ್ ಮಾಡ್ತಾರೆ ಅವರು. ಅಂದರೆ ಇವರು ಆ ಒಂದು ಏನಿದೆ ಅಲ್ಲ ಆ ಫ್ಯಾಮ್ಲಿಗೆ ಇವರು ತುಂಬ ಕ್ಲೋಸ್ ಆಗಿರ್ತಾರೆ. ಹೀಗೆ ಪ್ರತಿಯೊಂದು ಊರಲ್ಲಿಯೂ ಒಂದೊಂದು ಪೂಜಾರಿಗಳು ಒಂದೊಂದು ಫ್ಯಾಮ್ಲಿಗೆ ಕ್ಲೋಸ್ ಆಗಿರ್ತಾರಲ್ಲ ಆ ಥರ ಇದು ಆಗಿರುತ್ತದೆ. ಬಟ್ ಇಲ್ಲಿ ಆ ಒಂದು ಪೂಜಾರಿ ಏನಿದಾರಲ್ಲ ರಾಮ್ ಪ್ರಸಾದ್ ಅವ್ರಂತಾರೆ, ಇಲ್ಲ ನಂದು ಬೆಳಗ್ಗೆ ಬೇರೆ ಕಡೆ ಹೋಗೋದಿದೆ ಕೆಲಸಕ್ಕೆ ಆ್ಯಂಡ್ ಅಲ್ಲಿ ಪೂಜೆ ಮಾಡೋದಿದೆ. ಸೊ ಅದರ ತಯಾರಿಯನ್ನು ನಾನು ನೈಟ್ ಹೋಗಿನೇ ಮಾಡಬೇಕು. ಸೊ ಹಾಗಾಗಿ ನಾನು ಹೋಗಬೇಕಾಗುತ್ತದೆ. ಬೆಳಗ್ಗೆ 6 ಗಂಟೆಗೆ ಅಂದರೆ ಲೇಟ್ ಆಗುತ್ತದೆ ಅಂತ ಅವರು ಹೋಗೋಕ್ಕೆ ನಿಂದಿರ್ತಾರೆ. ಆಗ ಆ ಫ್ಯಾಮಿಲಿ ಏನು ಮಾಡುತ್ತೆ ಅಂದರೆ ಆ ಫ್ಯಾಮಿಲಿ ಓನರ್ ಅಂತಾರೆ, ಇಲ್ಲ ರೋಡ್ ಸರಿ ಇಲ್ಲ, ಜಂಗಲ್ ಹತ್ತುತ್ತದೆ ಆ್ಯಂಡ್ ಸ್ಮಶಾನ ಬೇರೆ ಇದೆ. ಸೊ ಹೇಗೆ ಹೋಗ್ತೀರಾ ನೈಟ್ ಅಂದಾಗ ರಾಮ್ ಪ್ರಸಾದ್ ಅಂತಾರೆ, ನಾನು ದೇವರ ಭಕ್ತ, ನಾನು ಇಂಥ ಒಂದು ಸೀನ್ಗಳನ್ನು ಭಾಳ ನೋಡಿದ್ದೀನಿ, ದೆವ್ವ ಭೂತ ಪಿಶಾಚಿ ಇದರ ಒಂದು ಎಕ್ಸ್ಪೀರಿಯನ್ಸ್ ನನಗೆ ಇದೆ. ಸೊ
ಅದೇನೂ ಇಲ್ಲ, ನಾನು ಅದನ್ನು ಮ್ಯಾನೇಜ್ ಮಾಡ್ತೀನಿ ಅಂತ ಇವರು ಒಂದು ಮನೆಯಿಂದ ಹೊರಗೆ ಬಿದ್ದುಬಿಡ್ತಾರೆ. 11 ಗಂಟೆ ಸುಮಾರಿಗೆ ನೈಟ್ ಎಲ್ಲ ಮುಗಿಸ್ಕೊಂಡು ಬಿದ್ದ ಮೇಲೆ ಇವ್ರು ಹೋಗ್ತಿರ್ತಾರೆ. ಪೌರ್ಣಮೆಯ ದಿನ ಇರುತ್ತದೆ, ಅಂದರೆ ಬೆಳ್ದಿಂಗಳೆಲ್ಲ ಇರುತ್ತದೆ. ಏನಿರ್ತಾವಲ್ಲ ಇವು ನಮ್ಮದು ಏನಂತೀವಿ ನಾವು, ಇವು ಲೈಟಿಂಗ್ಸ್ ಇರ್ತಾವಲ್ಲ, ನಕ್ಷತ್ರಗಳು ಎಲ್ಲ ಹೊಳಿತಾ ಇರ್ತವೆ. ಚಂದ್ರನ ಒಂದು ಪೂರ್ಣ ಬಿಂಬ ಇರುತ್ತದೆ ಅವತ್ತು, ಹುಣ್ಣಿಮೆ ದಿನ ಅದು. ಸೊ ಹೀಗೆ ಇರ್ತದೆ. ಆ್ಯಂಡ್ ಗಾಳಿ ಎಲ್ಲ ಬೀಸ್ತಾ ಇರುತ್ತದೆ. ಮೊದಲೇ ಹಿಮಾಚಲ್ ಪ್ರದೇಶ್ ಫುಲ್ ಕೋಲ್ಡ್ ಆ್ಯಂಡ್ ಮರಗಳೆಲ್ಲ ಇರ್ತವೆ ಅಲ್ಲಿ. ಸೊ ಇವರು ಹೋಗ್ತಿರ್ತಾರೆ, ಇವರಿಗೆಲ್ಲ ಎಕ್ಸ್ಪೀರಿಯನ್ಸ್ ಇರುತ್ತದೆ. ಹೋಗ್ತಾ 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 ಅನಿಸುತ್ತದೆ ಇವರಿಗೆ, ಅಂದರೆ ಇಲ್ಲೇನಂದರೆ ಇವರು ಒಂದು ಹಳ್ಳದ ಪಕ್ಕ ಹೋಗ್ತಿರ್ತಾರೆ. ಇವರು ಹೋಗ್ತಾ ಹೋಗ್ತಾ ನಾಯಿ ಬೊಗಳಕ್ಕೆ ಸ್ಟಾರ್ಟ್ ಮಾಡ್ತು ಗೈಸ್. ಸ್ಟೋರಿ ಹೇಳಬೇಕಾದ್ರೇ ನೋಡಿ, ಹೊರಗಡೆ ನಾಯಿ ಬೊಗಳ್ತಾ ಇದೆ. ನಾನು ಯಾವಾಗಾದರೂ ನಾನು ದೆವ್ವ ಭೂತನ ನಂಬೋದಿಲ್ಲ ಗೈಸ್, ಬಟ್ ನಾನು ಯಾವಾಗ ಸ್ಟೋರಿ ಮಾಡ್ತಿರ್ತೀನಲ್ಲ ಆವಾಗ ಏನಾದರೂ ಇಂಥದ್ದೊಂದು ಇನ್ಸಿಡೆಂಟ್ ಆಗುತ್ತೆ. ನಾಯಿ ಬೊಗಳೋದು ಆರ್ ಏನೋ ಒಂದು ಯಾರೋ ಅಡ್ಡಾಡ್ದಂಗೆ ಆಗೋದು, ಇಲ್ಲ ಏನೋ ಬಿದ್ದಂಗೆ ಆಗೋದು, ಅಕಸ್ಮಾತಾಗಿ ಲೈಟ್ ಹೋದಂಗೆ ಆಗೋದು, ಹೀಗೆಲ್ಲ ಆಗುತ್ತೆ ಗೈಸ್. ಮೊನ್ನೆ ವಿಡಿಯೋ ಮಾಡಬೇಕಾದ್ರೆ ಹಿಂದೆಯಿಂದ ಒಂದು ಚೀಲ ಬಿದ್ದಂಗಾಯಿತು. ನೋಡ್ತೀನಿ, ಅದನ್ನು ನಾನು ಎಂದೂ ಬಿದ್ದೇ ಇಲ್ಲ ಅದು ನನ್ನ ಜೀವನದಲ್ಲಿ. ಆ ಟೈಪ್ ಅದು ಸಡನ್ನಾಗಿ ಬಿದ್ದಂಗಾಯಿತು. ಆ್ಯಂಡ್ ಅದಕ್ಕಿಂತ ಹಿಂದಿನ ದಿನದಲ್ಲಿ ಏನಾಯ್ತಂದರೆ ಒಂದು ಏನಿದೆಯಲ್ಲ ಇದು ಲೈಟ್ ಹೋಗೋದು ಆಯಿತು ಗೈಸ್. ಆ್ಯಂಡ್ ಇವತ್ತು ನಾಯಿ ಬೊಗಳ್ತಾ ಇದೆ ಗೈಸ್. ಸೊ ಇದನ್ನು ನಾವು ಏನಂತ ಕರಿಬೇಕು ನನಗೂ ತಿಳಿತಾ ಇಲ್ಲ. ಆದರೆ ನಾನು ದೆವ್ವಭೂತ ನಂಬೋದಿಲ್ಲ ಗೈಸ್, ಬಟ್ ಸ್ಟೋರಿನ ಹೇಳ್ತೀನಿ. ಆ್ಯಂಡ್ ನನಗೆ ಇದರ ಬಗ್ಗೆ ತಿಳ್ಕೊಬೇಕಂತ ಬಹಳ ಆಸೆ ಇದೆ. ಸೊ ಅದಕ್ಕೆ ನಾನು ಇದನ್ನು ಮಾಡ್ತಾ ಇದ್ದೀನಿ ಗೈಸ್, ಸರ್ಚಿಂಗ್ ಆಪ್ರೇಷನ್ನ. ಸೊ ಗೈಸ್, ನಮ್ಮ ಸ್ಟೋರಿಗೆ ಮತ್ತೆ ಮರಳಿ ಬರಬೇಕಂದ್ರೆ, ಇವಾಗ ಹೋಗ್ತಾ ಇದ್ದಾನೆ ರಾಮ್ ಪ್ರಸಾದ್. ಹೋಗ್ತಿರ್ಬೇಕಾದ್ರೆ ಏನಂದರೆ ಆಸ್ಪಾಸ್ ಎಲ್ಲ ನೀರೆಲ್ಲ ತುಂಬಿರುತ್ತದೆ. ಅಂದರೆ ಜಂಗಲ್ ಏರಿಯಾದಲ್ಲಿ ಸ್ವಲ್ಪ ಕಡೆ ನೀರಿರುತ್ತದೆ ಆ್ಯಂಡ್ ಸ್ವಲ್ಪ ಕಡೆ ಗಿಡಗಂಟೆಗಳು ಭಾಳ ಇರ್ತಾವಲ್ಲ, ಆ ಥರ ಇರುತ್ತದೆ. ಇದ್ದಾಗ ಏನಾಗುತ್ತದೆ ಅಂದರೆ ಇಲ್ಲಿ ನಿಮಗೊಂದು ವಿಚಾರ ನಾನು ಹೇಳಬೇಕಂದ್ರೆ, ಈ ಒಂದು ಗಿಡಗಂಟೆಗಳು ಅಥವಾ ಏನು ಈ ನೀರಿರುತ್ತದಲ್ಲ, ನೀರಿರೋ ಪ್ರದೇಶ, ನದಿ, ಹಳ್ಳ, ಈ ಥರ ಅಲ್ಲಿ ಈ ದೆವ್ವಭೂತಗಳು ಬಹಳ ಅಟ್ರಾಕ್ಟಿವ್ ಆಗ್ತವೆ ಅಂತೆ. ಆ್ಯಂಡ್ ಅಲ್ಲಿ ಅವು ಬರ್ತಾವಂತೆ. ಇದು ಅವರ ಅಟ್ರಾಕ್ಷನ್ ಪ್ಲೇಸ್ ಅಂತೆ ಗೈಸ್. ಇದು ಎಷ್ಟು ನಿಜಾನೋ ಸುಳ್ಳು ನನಗೆ ಗೊತ್ತಿಲ್ಲ, ಬಟ್ ಜನ ಹೇಳ್ತಾರೆ. ಸೊ ಹೀಗೆ ಅಲ್ಲಿ ಏನಂದರೆ ಆ ಒಂದು ಏರಿಯಾದಲ್ಲಿ ಇವೆಲ್ಲ ದೆವ್ವಭೂತಗಳು ಬರ್ತವೆ ಅಂತ ಅವನಿಗೆ ಗೊತ್ತಿರುತ್ತದೆ. ಸೊ ಇವನು ಹಾಗೆ ಹೋಗ್ತಿರ್ತಾನೆ. ನೀರು ಹರಿತಾ ಇರುತ್ತದೆ, ಹಳ್ಳದಿಂದ ಒಂದು ಸೌಂಡ್ ಬರ್ತಾ ಇರುತ್ತದೆ ನೀರು ಹರಿಯೋದು. ಹೋಗ್ತಾ ಹೋಗ್ತಾ ಸ್ವಲ್ಪ ಮುಂದೆ ಒಂದು ಜನರ ಹಿಂಡು ಬಂದಂಗಾಗುತ್ತದೆ, ಅಂದರೆ ಒಂದು ಗ್ರೂಪ್ ಬಂದಂಗಾಗುತ್ತದೆ. ಇವ್ರು ನೋಡ್ತಾರೆ, ದೂರಿನಿಂದ ನೋಡ್ತಾರೆ. ಇವ್ರು ಇದರೇ ಬರ್ತಾ ಇರುತ್ತದೆ. ಅದು ಇದರಂದರೆ ಬೈ ಸೈಡ್ ಬರ್ತಾ ಇರುತ್ತದೆ. ಇವ್ರು ಗಮನಿಸಿದರೆ ಅವರಿಗೆ ಅನಿಸುತ್ತೆ ಇದೇನೋ ಬೇರೆ ಇದೆ ಅಂತ. ಯಾಕಂದರೆ ಅವರು ಜನರ ಥರ ಕಾಣ್ತಾ ಇರೋದಿಲ್ಲ. ಜನ ಇರ್ತಾರೆ, ಬಟ್ ಹೇಗಂದರೆ ಮೆರವಣಿಗೆ ಅದು ಇದು ಅಂದರೆ ಹೇಗೆ ಫುಲ್ ಢೋಲ್ ತಾಶ ಹೊಡೆಯೋದು, ಡ್ಯಾನ್ಸ್ ಮಾಡೋದೆಲ್ಲ ಆಗ್ತಾ ಇರುತ್ತೆ. ಬಟ್ ಇವರಲ್ಲಿ ಹಾಗಿಲ್ಲ. ಒಂದು ಜನರ ಹಿಂಡು ಏನಂದರೆ ಸುಮ್ಮನೆ ಸೈಲೆಂಟಾಗಿ ಬರ್ತಾ ಇದೆ. ಅವರು ಸ್ಟ್ರೇಟಾಗಿ ನೋಡ್ತಾ ಇದ್ದಾರೆ. ಅವ್ರ ಹಾವಭಾವಗಳೆಲ್ಲ ಚೇಂಜ್ ಇದ್ದಾವೆ. ಬರ್ತಾರೆ, ಇವರು ಅವರನ್ನು ಕ್ರಾಸ್ ಮಾಡಬೇಕು ಅನ್ನುವಾಗ ಇವ್ರಿಗೆ ಗೊತ್ತಾಗುತ್ತೆ, ಅಯ್ಯೋ ನಾನು ಬೇರೆ ಕಡೆ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಅಂತ. ಯಾಕಂದರೆ ಅವ್ರ ಹಾವಭಾವ ನೋಡಿ ಇವರಿಗೆ ಗೊತ್ತಾಗುತ್ತೆ ಇವಾಗ ಏನು ಮಾಡೋದು ಅಂತ. ಇವ್ರು ಏನಾದರೂ ಇವಾಗ ಅಲ್ಲಿಂದ ಸ್ವಲ್ಪ ಅತ್ತಾಗಿತ್ತಾಗ ಸರ್ದಾಡಿದ್ರು ಅಥವಾ ಹೆದರ್ದಂಗೆ ತೋರಿಸಿದ್ರೆ ಮುಗೀತು, ಅಲ್ಲಿ ಅದು ಅಟ್ಯಾಕ್ ಮಾಡಿಬಿಡ್ತವೆ ಅವೆಲ್ಲ. ಅಂದರೆ ಏನಂದರೆ ಯಾರಾದರೂ ಜನ ಹೋಗಬೇಕಾದ್ರೆ ದೆವ್ವ ಏನಾದರೂ ಇದ್ರ ಸಿಕ್ಕರೆ ನಾವೇನಂದರೆ ನೋಡ್ಲಿಲ್ದಂಗೆ ಹೋಗ್ಬೇಕಂತಾರೆ. ಅಕಸ್ಮಾತ್ ನಾವು ಹೆದರಿ ಬಿಟ್ಟಿವಿ ಅಂದರೆ ಅದು ಪೊಜೆಸ್ ಮಾಡಿಬಿಡುತ್ತದೆ, ಅಂದರೆ ಅದು ಮೈಯಲ್ಲಿ ಹೊಕ್ಕಿಬಿಡುತ್ತದೆ ದೆವ್ವ. ಇದು ಸಾಮಾನ್ಯವಾದ ಹೇಳಿಕೆ ಇದೆ ಗಾಯ್ಸ್. ಸೊ ಇವ್ರಿಗೆ ಅದು ಗೊತ್ತಿರುತ್ತದೆ. ಸೊ ಇವ್ರೇನು ಮಾಡ್ತಾರೆ ಅಂದರೆ ಇಲ್ಲಿ ಅವ್ರ ಜೊತೆನೇ ಇವರು ಧೈರ್ಯದಿಂದ ಏನಂದರೆ ಅವ್ರ ಹಿಂಡಿನಲ್ಲೇ ಇವರು ಹೋಗ್ತಿರ್ತಾರೆ. ಇವ್ರದ್ದೇನೋ ನಶೀಬ್ ಏನೋ ಚೆನ್ನಾಗಿತ್ತೋ ಏನು ಕೆಟ್ಟಿದಿತ್ತೋ ಗೊತ್ತಿಲ್ಲ. ಆ ದಿನ ಏನಂದರೆ ಇವ್ರ ಪಕ್ಕದ ಮನೆಯವನು ಕಾಣ್ತಾನೆ. ಸುಮಾರು 4 ವರ್ಷದ ಹಿಂದೆ ಆ ವ್ಯಕ್ತಿ ತೀರ್ಕೊಂಡಿರ್ತಾನೆ. ಇವ್ರ ಪಕ್ಕದ ಮನೆಯವನು ಅವನು ಬರ್ತಾನೆ. ಬಂದು ಇವ್ರ ಹೆಗಲ ಮೇಲೆ ಕೈ ಹಾಕ್ತಾನೆ. ಕೈ ಹಾಕಿ ಅವನ ಕಿವಿಯಲ್ಲಿ ಹೇಳ್ತಾನೆ, ನೋಡು ಈ ಏನು ಗ್ರೂಪ್ ಹೊಂಟಿದೆಯಲ್ಲ, ಇದು ಎಲ್ಲ ದೆವ್ವದ ಗ್ರೂಪ್ ಇದೆ. ಸೊ ನೀನು ಇವ್ರ ಜೊತೆನೇ ಹೋಗಬೇಕು
ಅಂದರೆ ನಮ್ಮ ಜೊತೆನೇ ನೀನು ಬರಬೇಕು. ನೀನು ಯಾವುದೇ ಥರ ಗಾಬರಿ ಆಗೋ ಥರ ಮಾಡಬಾರ್ದು, ಹಿಂದೆ ಮುಂದೆ ನೋಡಬಾರ್ದು, ಸ್ಟ್ರೇಟ್ ಆಗಿ ನೋಡಬೇಕು. ಅವ್ರು ಹೇಗೆ ಹೋಗ್ತಾ ಇದ್ದಾರಲ್ಲ ಹಾಗೆ ಹೋಗಬೇಕು. ಎಲ್ಲಿವರೆಗೂ ನೀನು ಹೋಗಬೇಕಂದ್ರೆ ಬೆಳಗ್ಗೆ ಮಾರ್ನಿಂಗ್ ಏನು ಇದು ಆಗುತ್ತಲ್ಲ ನಮ್ಮದು ಏನಂತಾರೆ, ಬೆಳಗ್ಗೆ ಮಾರ್ನಿಂಗ್ ಬ್ರಹ್ಮ ಮುಹೂರ್ತ ಅಂತಾರಲ್ಲ, ಅಲ್ಲಿವರೆಗೂ ನೀನು ಇವ್ರ ಜೊತೆನೇ ಇರಬೇಕು. ಆಮೇಲೆ ಇವು ಹೋಗ್ತವೆ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅಂದರೆ ಅವರು ಊಟಕ್ಕೆ ಕೊಡ್ತಾರೆ, ನೀನು ಊಟನ ಮಾಡಬಾರ್ದು, ಪ್ಲಸ್ ಊಟನ ಬೇಡ ಅಂತಲೂ ಹೇಳಬಾರ್ದು ನೀನು ಅಂತ ಅಂದಾಗ ಇವರಿಗೆ ಟ್ರಬಲ್ ಸ್ಟಾರ್ಟ್ ಆಗುತ್ತೆ. ಹೇಗೆ ಊಟ ಬೇಡ ಅನ್ನೋದು ಆ್ಯಂಡ್ ಅದನ್ನು ಕೊಟ್ಟರೆ ತಿಂದೇ ಇರೋದು ಅಂತ ಇವರಿಗೆ ಒಂದು ಕ್ವಶನ್ ಎಲ್ಲ ಇರುತ್ತೆ, ಹೆದರಿಕೆ ತುಂಬ ಆಗ್ತಾ ಇರುತ್ತೆ. ಆದರೂ ದೈವಭಕ್ತ ದೇವರ ಹೆಸರು ಇವ್ರು ತೊಗೊಂಡು ಹೋಗ್ತಾ ಇರ್ತಾರೆ. ಹೋಗಬೇಕಾದ್ರೆ ಏನಾಗುತ್ತದೆ ಅಂದರೆ ಏನು ಪಕ್ಕದ ಮನೆಯವನು ಇದ್ದಲ್ಲ, ಅವನು ಇವ್ರ ಹೆಗಲ ಮೇಲೆ ಕೈ ಹಾಕಿ ಹೇಳ್ತಿದ್ದಾನಲ್ಲ, ಅವನು ಸಡನ್ನಾಗಿ ಮಾಯ ಆಗಿಬಿಡ್ತಾನೆ. ಅಲ್ಲಿಂದ ಮಾಯ ಆದಮೇಲೆ ಇವರು ಗೊತ್ತಾಗುತ್ತೆ. ಆ್ಯಂಡ್ ಅವಾಗ ಇವತ್ತು ಏನಂದರೆ ಇವ್ರದ್ದು ಜೀವ ಉಳಿಯುತ್ತದೆ. ಅಕಸ್ಮಾತಾಗಿ ಇಂಥ ಒಂದೇ ಗೋಸ್ಟ್ ಕಂಡ್ರೆ ಜನರ ಜೀವ ಹೋಗ್ಬಿಡುತ್ತೆ, ಹಾರ್ಟ್ ಅಟ್ಯಾಕ್ ಆಗಿ ಅಥವಾ ಏನೋ ಪೊಸಿಷನ್ ಆಗಿ ಜೀವ ಹೋಗ್ಬಿಡುತ್ತೆ. ಬಟ್ ಇಲ್ಲಿ ಒಂದು ಹಿಂಡಿದೆ. ಆ್ಯಂಡ್ ಅವ್ರದ್ದು ಡ್ರೆಸ್ಸಿಂಗ್ ಎಲ್ಲ ಹೇಗಿದೆ ಅಂದರೆ ಸೂಟ್ ಬೂಟ್ ಎಲ್ಲ ಹಾಕಿದ್ದಾರೆ. ಅಂದರೆ ಮದುವೆ ಮೆರವಣಿಗೆಯಲ್ಲಿ ಹೇಗೆ ಹಾಕ್ತಾರಲ್ಲ ಡ್ರೆಸ್ ಹಾಗೇ ಇದೆ ಎಕ್ಸಾಕ್ಟ್. ಬಟ್ ಯಾರೂ ಸೌಂಡ್ ಮಾಡ್ತಾ ಇಲ್ಲ, ಸೈಲೆಂಟಾಗಿ ತಂಪಾಡಿಗೆ ತಾವು ಹೋಗ್ತಾ ಇದ್ದಾರೆ. ಇವರು ಅವ್ರ ಜೊತೆನೇ ಹೋಗ್ತಿರ್ತಾರೆ, ಫುಲ್ ಸೈಲೆಂಟಾಗಿ ಹೋಗ್ತಿರ್ತಾರೆ. ಒಂಥರ ಜಾಂಬಿ ಥರ ತಿಳ್ಕೊಬೋದು ನೀವು. ಹೋಗ್ತಿರ್ತಾರೆ. ಹೋಗ್ತಾ ಏನಾಗುತ್ತದೆ ಅಂದರೆ ಒಂದು ಪ್ರದೇಶ ಬರುತ್ತದೆ, ಅಲ್ಲಿ ಎಲ್ಲರೂ ಕುಳಿತ್ಕೊಂಡ್ಮೇಲೆ ಇವರು ಅವ್ರ ಜೊತೆನೇ ಕೂತ್ಕೊಂಡ್ಮೇಲೆ ಅವೇನಂದರೆ ಊಟಕ್ಕೆಲ್ಲ ನೀಡ್ತಿರ್ತಾರೆ. ಅವರು ಊಟಕ್ಕೆ ನೀಡಿದಾಗ ಇವ್ರ ಹತ್ರ ಬರ್ತಾರೆ ಅವರು ಊಟಕ್ಕೆ ನೀಡೋಕ್ಕೆ. ಆವಾಗ ಇವ್ರು ಏನು ಮಾಡೋದಂತ ಒಂದು ಇದಕ್ಕೆ ಬೀಳ್ತಾರೆ. ಬಿದ್ದು ಊಟನ ಬೇಡ ಅನ್ನೋ ಹಾಗೂ ಇಲ್ಲ, ಪ್ಲಸ್ ತಿನ್ನೋ ಹಾಗೂ ಇಲ್ಲ. ಸೊ ಅವಾಗ ಇವ್ರು ಏನು ಮಾಡ್ತಾರೆ ಅಂದರೆ ತಮ್ಮ ಒಂದು ಚೀಲನ ಒಯ್ದಿರ್ತಾರೆ ಇವರು, ಜೋಳಿಗೆ ಥರ. ಓಕೆ, ಆ ಜೋಳಿಗೆಯನ್ನು ಮುಂದೆ ಮಾಡ್ತಾರೆ ಇವರು, ಬೇಡ ಅನ್ನೋದಿಲ್ಲ. ಓಕೆ, ಇಲ್ಲೇ ಹಾಕಿ ಊಟನ ಅಂತಾರೆ. ಆ್ಯಂಡ್ ಜೋಳಿಗೆಯಲ್ಲಿ ಊಟ ಹಾಕೋತಾರೆ. ಆ್ಯಂಡ್ ಇನ್ನೊಂದು ಗೈಸ್ ಇಂಪಾರ್ಟೆಂಟ್ ಏನಂದರೆ, ಆ ಒಂದು ಜೋಳಿಗೆಯಲ್ಲೇನು ಊಟ ಹಾಕೊಂಡ್ರು ಇವರು, ಬಟ್ ಆ ಊಟದ ಸ್ಮೆಲ್ ಹೇಗಿರುತ್ತದೆ ಅಂದರೆ ಫುಡ್ದು ಅದರ ನೋಡಿದರೆ ಊಟ ಬಿಡೋಕೆ ಆಗೋದಿಲ್ಲ. ತಿನ್ಬೇಕಂತ ಇವರಿಗೆ ಬಹಳ ಅನ್ನಿಸ್ತಾ ಇರ್ತದೆ. ಘಮಘಮವಾದ ಸುವಾಸನೆ ಬರ್ತಾ ಇರ್ತದೆ. ಪಂಚಪಕ್ವಾನ್ಗಳು ಇರ್ತವೆ. ಅಂದರೆ ಇವರು ಯಾವ ಸ್ವೀಟ್ನ ತಮ್ಮ ಮನಸ್ಸಿನಲ್ಲಿ ಅನ್ಕೋತಾರೋ, ಫಾರ್ ಎಕ್ಸಾಂಪಲ್ ಗುಲಾಬ್ ಜಾಮ್, ಲಾಡು, ಪನೀರ್ ಪುಲಾವ್, ಈಗಿಂದ ಹೇಳ್ತೀವಿ ನಾವು, ಆಗಿನ ಕಾಲದ್ದು ವಾಯ್ಸ್ ಅವ್ರದ್ದೇನು ಇರ್ತಿತ್ತಲ್ಲ, ಹೋಳಿಗೆ ಇದೆಲ್ಲ ಮದುವೆಯಲ್ಲಿ ಏನೇನು ಇರ್ತಾವಲ್ಲ, ಪೂರಿ ಬಾಜಿ, ಇವ್ರು ಏನು ನೆನೆಸ್ಕೋತಾರಲ್ಲೋ ಅದರ ಸುವಾಸನೆ ಬರ್ತಾ ಇದೆ. ಬಿರಿಯಾನಿ ವಾಸನೆ ಎಲ್ಲ ಬರ್ತಾ ಇದೆ ಘಮಘಮವಾಗಿ. ಇವ್ರಿಗೆ ಅದನ್ನು ತಿನ್ಬೇಕು ಅನ್ನಿಸ್ತಾ ಇರುತ್ತೆ. ಬಟ್ ಆ ಒಂದು ಅವ್ರ ಪಕ್ಕದ ಮನೆಯವನು ಹೇಳಿರ್ತಾನಲ್ಲ ತಿನ್ನಬಾರ್ದು ಅಂತ. ಸೊ ಇವರು ಹಾಗೆ ಕೂತ್ಕೋತಾರೆ ಬೆಳಗಿನವರೆಗೂ. ಆಸ್ಪಾಸ್ ಎಲ್ಲ ನೋಡ್ತಾರೆ. ಜನ ಎಲ್ಲ ಏನಿರ್ತಾರಲ್ಲ ಆಸ್ಪಾಸ್, ಇವ್ರ ಆಸ್ಪಾಸ್ ಕೂತವರು ಅವರೆಲ್ಲ ಫುಲ್ ಖುಷಿಯಾಗಿ ತಿಂತಿರ್ತಾರೆ, ತಿಂದು ಮಾಡ್ತಾರೆ. ಎಲ್ಲ ಆದಮೇಲೆ ಇವ್ರಿಗೆ ಅನಿಸುತ್ತೆ ಏನು ಬೆಳಗ್ಗೆ ಆಗ್ತಾ ಇದೆ ಅಂತ. ಬ್ರಹ್ಮ ಮುಹೂರ್ತ ಬರುತ್ತದೆ ಗೈಸ್. ಬ್ರಹ್ಮ ಮುಹೂರ್ತ ಅಂದರೆ ಬಹಳ ಜನಕ್ಕೆ ಕನ್ಫ್ಯೂಷನ್ ಇದೆ. ಬ್ರಹ್ಮ ಮುಹೂರ್ತ ಅಂದರೆ ಎಷ್ಟು ಅಂದರೆ ಗೈಸ್, ಬೆಳಗ್ಗಿನ 3:15 ಸ್ಟಾರ್ಟ್ ಆಗುತ್ತದೆ ಅಂತಾರೆ. 3:15 ಬೆಳಗ್ಗೆ. ಆ್ಯಂಡ್ ಇದು 4:30ವರೆಗೂ ಇರುತ್ತದೆ ಅಂತಾರೆ. ಆ ಒಂದು ಸಮಯದಲ್ಲಿ ನಾವು ಏನಾದರೂ ಓದೋಕ್ಕೆ ಬರೆಯೋಕ್ಕೆ ಅದು ಸಕ್ಸಸ್ಫುಲ್ ಅಂತೆ. ಅಂದರೆ ಅಷ್ಟು ಬ್ರೈನ್ ಮೆಮೊರಿ ಶಾರ್ಪ್ ಇರುತ್ತದೆ ಗೈಸ್ ನಮ್ಮದು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಓದಬೇಕಂತಾರೆ. ಯಾರಾದರೂ ನಿಮಗೆ ಬ್ರಹ್ಮ ಮುಹೂರ್ತ ಯಾವುದು ಅಂತ ಕೇಳಿದರೆ 3:15 ಸ್ಟಾರ್ಟ್ ಆಗುತ್ತೆ ಅಂತ ನೀವು ಹೇಳ್ಬೋದು ಗೈಸ್. ಆ್ಯಂಡ್ ನೀವೇನಾದರೂ ಓದೋಕ್ಕೆ ಸ್ಟಡಿಯಲ್ಲಿ ಏನಾದರೂ ಟ್ರೈ ಮಾಡ್ತಾ ಇದ್ರೆ ಈ ಒಂದು ಇದರಲ್ಲಿ ಟ್ರೈ ಮಾಡಿ. ಯಾವುದಾದ್ರೂ ಕೆಲಸಕ್ಕೆ ಹೋಗೋದಿದ್ರೆ ಇದನ್ನು ಟ್ರೈ ಮಾಡಿ ಗೈಸ್ ನೀವು. ಇದು ಒಂದು ದೇವರ ಸಮಯ ಗೈಸ್. ಸೊ ಬೆಳಕೆಲ್ಲ ಆಗ್ತಾ ಇರುತ್ತೆ. ಆ್ಯಂಡ್ ಅಲ್ಲಿಂದ ಎಲ್ಲರೂ ಹೋಗ್ತಾರೆ. ಹೋದ್ಮೇಲೆ ಇವರು ಹಿಂದೆ ಮುಂದೆ ನೋಡದೆ ಅಲ್ಲಿಂದ ಓಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇವರು. ಯಾಕಂದರೆ ಎಲ್ಲ ಹೋಗಿದಾರಲ್ಲ, ತುಂಬ ಹೆದರಿರ್ತಾರೆ, ಬೆವ್ತಿರ್ತಾರೆ, ಓಡಿ ಬಂದವರೇ ಮನೆಗೆ ಬರ್ತಾರೆ. ಬಂದು ಕುಳಿತ್ಕೋತಾರೆ, ತಲೆ ಕೈ ಹಚ್ಕೊಂಡು ಉಳ್ಕೊಂಡ್ಬಿಟ್ಟೆ ನಾನು, ಯಾವ ಜನ್ಮದ ಪುಣ್ಯ ಮಾಡಿದ್ರು ಏನೋ. ಅಂದರೆ ಇವರು ಒಳ್ಳೆ ಇರ್ತಾರೆ, ಇವರು ವ್ಯಕ್ತಿ ಇರ್ತಾರೆ ಆ ಊರಿನಲ್ಲಿ. ಬಹಳ ಜನ ಇವರನ್ನು ಇದು ಮಾಡ್ತಿರ್ತಾರೆ, ಗೌರವಿಸ್ತಿರ್ತಾರೆ. ಆ ಥರ ವ್ಯಕ್ತಿ ಇವರು, ಯಾರಿಗೂ ಕೆಟ್ಟದನ್ನು ಮಾಡಿರೋದಿಲ್ಲ ಇವರು. ಅಂದರೆ ಕೆಲವೊಂದು ಜನ ಇರ್ತಾರೆ ಈ ದೇವರು ಹೇಳೋ ಒಂದು ಇದರಲ್ಲಿ ದುಡ್ಡೆಲ್ಲ ಹೊಡಿತಾ ಇರ್ತಾರೆ. ಸೊ ಇವ್ರು ಆ ಥರ ಇರೋದಿಲ್ಲ. ಸೊ ಇವರಿಗೆ ಅವರು ಉಳಿದ್ರು ಅಂತ ಅನಿಸುತ್ತದೆ. ಉಳಿದ್ರು ಅಂತ ಅನಿಸಿ ಇವರು ಕುಳಿತ್ಕೊಂಡ್ಮೇಲೆ ಇವರಿಗೊಂದು ನೆನಪು ಬರುತ್ತದೆ.
ಜೋಳಿಗೆಯಲ್ಲಿ ಊಟ ಹಾಕ್ಕೊಂಡಿದ್ದೀನಲ್ಲ, ವಾಸನೆ ಮಾತ್ರ ಘಮ್ ಘಮ ಬರ್ತಾ ಇತ್ತು ನೈಟ್, ಬಟ್ ಇವಾಗ ವಾಸನೆ ಬರ್ತಾ ಇಲ್ಲ ಅಂತ ತೆಗೆದು ನೋಡ್ತಾರೆ. ತೆಗೆದು ನೋಡಿದರೆ ಇವರಿಗೆ ಶಾಕ್ ಆಗುತ್ತದೆ. ಯಾಕಂದರೆ ಗಾಯ್ಸ್ ಅದರಲ್ಲಿ ಏನಿರುತ್ತದೆ ಅಂದರೆ ಮೂಳೆಗಳು, ಎಲುಬು ಮತ್ತು ನಮ್ದೇನಿರುತ್ತಲ್ಲ ಬೂದಿ ಭಸ್ಮ ಇರುತ್ತದೆ ಗಾಯ್ಸ್. ಆ ಭಸ್ಮನ ನೋಡಿ ಇವರಿಗೆ ಕನ್ಫರ್ಮ್ ಆಗುತ್ತೆ, ಇಲ್ಲ ಇದು ಬೇರೆದೇ ಆಗಿದೆ ನನ್ನ ಜೊತೆ ಅಂತ. ಆ್ಯಂಡ್ ಇವರಿಗೆ ಹೆದರಿಕೆ ಆಗುತ್ತದೆ. ನಂತರ ಅವರೆಲ್ಲ ಪೂಜೆಗಳನ್ನೆಲ್ಲ ಮಾಡಿಸ್ತಾರೆ ಆ್ಯಂಡ್ ಅದರಿಂದ ಅವರು ಮುಕ್ತಿಯನ್ನು ಹೊಂದ್ತಾರೆ ಗಾಯ್ಸ್. ಸೊ ಇದು ಈ ಒಂದು ಸ್ಟೋರಿ ಆಗಿದೆ. ಆ್ಯಂಡ್ ಈಗ ಈ ಸ್ಟೋರಿ ಹೇಗಿದೆ ಅಂತ ನೀವು ಕಾಮೆಂಟ್ನಲ್ಲಿ ಬರೆಯಿರಿ ಗಾಯ್ಸ್. ಆ್ಯಂಡ್ ನಿಮಗೆ ಏನಾದರೂ ದೆವ್ವ ಭೂತದ ಬಗ್ಗೆ ತಿಳ್ಕೊಬೇಕಂದ್ರೆ ಕಾಮೆಂಟ್ನಲ್ಲಿ ಕೇಳಿ ನನಗೆ ಕ್ವಶನ್ಸ್, ನಾನು ಹೇಳ್ತೀನಿ. ಇದ್ರ ಬಗ್ಗೆ ನನಗೆ ನಾಲೆಜ್ ಇದೆ, ಬಟ್ ನಾನಾಗೆ ಹೇಳೋಕೆ ಹೋದರೆ ಅದು ಬಾಯಲ್ಲಿ ಬರೋದಿಲ್ಲ. ಒಂಥರ ನಾವು ಸ್ಟೋರಿ ಹೇಳೋ ಮುಂದೆ ಕೆಲವೊಂದು ಪಾಯಿಂಟ್ಸ್ ಎಲ್ಲ ನೆನಪು ಹಾರಿಬಿಡ್ತೀವಿ ಗಾಯ್ಸ್. ನಿಮ್ಮದು ನಮ್ಮದು ಎಷ್ಟು ಕನೆಕ್ಷನ್ ಇರುತ್ತದಲ್ಲ ಅದ್ರ ಬಗ್ಗೆ ನಾನು ಹೇಳ್ತೀನಿ. ನಾನು ಹೇಳ್ತೀನಿ ಅಂದರೆ ನಿಮಗೆ ಹೆದರ್ಸೋ ಥರ ಹೇಳೋದಿಲ್ಲ. ನೀವು ಕೆಲವೊಂದು ಜನ ದೆವ್ವ ಭೂತದ ಸ್ಟೋರಿ ಕೇಳೋಕೆ ಇಷ್ಟ, ಬಟ್ ಹೆದರ್ತಿರ್ತಾರೆ. ಬಟ್ ಆ ಥರ ಇಲ್ಲ ಗಾಯ್ಸ್, ನಾನು ಸೈಂಟಿಫಿಕ್ ರೀಸನ್ಸ್ನ ಹೇಳ್ತೀನಿ ದೆವ್ವ ಭೂತದ್ದು ಏನು ಇದೆ ಅಂತ. ಆ್ಯಂಡ್ ಅದು ಹೆದರುತ್ತಿದ್ರೆ ಹೆದರಿಕೆ ಹೋಗಿಸೋದು ಹೇಗೆ ಅಂತ ನಾನು ಹೇಳ್ತೀನಿ. ಸೊ ನಂದೇನು ಹಾರ್ಮ್ ಮಾಡಬೇಕಂತ ಇಂಟ್ರೆಸ್ಟ್ ಇಲ್ಲ ಗೈಸ್. ಇದನ್ನು ಆ್ಯಸ್ ಅ ಸ್ಟೋರಿ ಪರ್ಪಸ್ ತೊಗೋಬೇಕು. ಆ್ಯಂಡ್ ಯಾವುದೇ ಥರ ನಾವು ಕೆಟ್ಟ ಒಂದು ಇದಕ್ಕೆ ಹೋಗಬಾರ್ದು ಗೈಸ್. ಈ ಮಾಟ ಮಂತ್ರ ತಂತ್ರಗಳನ್ನೆಲ್ಲ ಮಾಡೋದಕ್ಕೆ ಹೋಗಬಾರ್ದು. ಅಲ್ಲಿ ದೆವ್ವ ಇದೆ ಅಂದರೆ ಅಲ್ಲಿ ಹೋಗಿ ಚೆಕ್ ಮಾಡೋಕ್ಕೆ ಹೋಗಬಾರ್ದು ಗೈಸ್. ಕೆಲವೊಮ್ಮೆ ಏನಂದರೆ ಹಾರ್ಟ್ ವೀಕ್ ಇರುತ್ತದೆ, ಸಾಯೋ ಚಾನ್ಸಸ್ ಸಹ ಇರುತ್ತದೆ ನಾವು. ಯಾಕಂದರೆ ಫ್ಯಾಟ್ ಎಲ್ಲ ಬೆಳೀತಾ ಇದೆ ಜನರದ್ದು. ಇವಾಗ ಹೆಲ್ತ್ ಸ್ಟೈಲ್ ಎಲ್ಲ ಇದು ಆಗಿದೆ, ಲೈಫ್ ಸ್ಟೈಲ್ ಎಲ್ಲ ಖರಾಬಾಗಿದೆ. ಹೆಲ್ತ್ ಏನು ಉಳಿದಿಲ್ಲ ಜನರದ್ದು. ಎಲ್ಲರದ್ದು ನೋಡಿ 2-2 ಕಿಲೋ ಫ್ಯಾಟ್ ಹೊಟ್ಟೆ ಮೇಲೆ ಇರುತ್ತದೆ. ಏನೋ ಒಂದು ದೊಡ್ಡ ಬ್ಯಾಗನ್ನು ಹೊತ್ಕೊಂಡು ಹೊಂಟಿದ್ದಾರೋ ಏನೋ ಅನ್ನೋ ಹಾಗೆ ಜನ ಹೋಗ್ತಿದ್ದಾರೆ ಇಂದಿನ ದಿನಮಾನಗಳಲ್ಲಿ. ಸೊ ಗೈಸ್ ಅಂಥವರಿಗೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ ಬಹಳ ಇರುತ್ತದೆ. ಇದು ನಾನು ಹೇಳ್ತಾ ಇಲ್ಲ, ಸೈನ್ಸ್ ಹೇಳುತ್ತೆ ಗೈಸ್. ಸೊ ಹಾಗಾಗಿ ನಿಮ್ಮ ಇದ್ರ ಬಗ್ಗೆ ಕಾಳಜಿ ಕೊಡಿ ಗೈಸ್, ಹೆಲ್ತ್ ಬಗ್ಗೆ. ಆ್ಯಂಡ್ ಯಾವುದೇ ಥರ ನೈಟ್ ಅಡ್ಡಾಡದೆ ಇದು ಮಾಡದೆ ಈ ಒಂದು ನಾನೇನು ಸ್ಟೋರಿ ಹೇಳ್ತಾ ಇದ್ದೇನಲ್ಲ, ಭೂತದ ಸ್ಟೋರಿ ಇರ್ಬೋದು, ನಿಮಗೆ ಯಾವ ಫೀಲ್ಡ್ನಲ್ಲಿ ಇಂಟ್ರೆಸ್ಟ್ ಇದೆಯಲ್ಲೋ ಆ ಸ್ಟೋರಿಗಳನ್ನು ನೈಟ್ ಕೇಳ್ತಾ, ಇಯರ್ಫೋನ್ ಹಾಕ್ಕೊಂಡು ಇಂಥ ಸ್ಟೋರಿಗಳನ್ನು ನೈಟ್ ಕೇಳ್ತಾ ಮಲ್ಕೊಳ್ಳಿ. ಚೆನ್ನಾಗಿ ನಿದ್ದೆ ಮಾಡಿ ಗೈಸ್. 8ರಿಂದ 9 ಗಂಟೆ ನಿದ್ದೆ ಮಾಡಬೇಕು, ಅಂದರೆ ಮುಂದಿನ ಕೆಲಸ ಚೆನ್ನಾಗಿ ಆಗುತ್ತದೆ. ಯಾವುದೇ ಥರ ಮೊಬೈಲ್ನ ಸ್ಕ್ರೀನ್ ಹತ್ರ ಇಟ್ಕೋಬೇಡಿ. ಮೊಬೈಲ್ ಸ್ಕ್ರೀನ್ ಬಾಜುಕ್ಕೆ ಇಟ್ಟು ಇಯರ್ಫೋನ್ ಅಥವಾ ನಿಮ್ದೇನು ಇಯರ್ಬಡ್ ಇದೆಯಲ್ಲ ಅದನ್ನು ಹಾಕ್ಕೊಳ್ಳಿ. ಇಯರ್ಫೋನ್ ಹೆಚ್ಚಿಗೆ ಯೂಸ್ ಮಾಡಿ ಗೈಸ್. ಇಯರ್ಫೋನ್ ಹಾಳಾಗುತ್ತೆ, ಬಟ್ ಅದು ಏನಂದರೆ ನಿಮ್ಮ ಇಯರ್ನ ಡ್ಯಾಮೇಜ್ ಮಾಡೋದಿಲ್ಲ. ಸಪೋಸ್ ನೀವು ಇಯರ್ಬಡ್ ಯೂಸ್ ಮಾಡ್ತಾ ಇದ್ರೆ ಇಯರ್ಬಡ್ ಏನಾಗುತ್ತದೆ ಅಂದರೆ ಬ್ಲಾಸ್ಟ್ ಆಗೋ ಚಾನ್ಸಸ್ ಬಹಳ ಇರುತ್ತೆ. ಎಷ್ಟು ಕಾಸ್ಟ್ಲಿ ಇಯರ್ಬಡ್ ಸಹ ಬ್ಲಾಸ್ಟ್ ಆಗಿದ್ದ ಉದಾಹರಣೆಗಳಿವೆ, ನೀವು ನ್ಯೂಸ್ ಚಾನಲ್ಗಳಲ್ಲಿ ನೋಡ್ಬೋದು ಗೈಸ್. ಸೊ ಇದು ಒಂದು ನನ್ನ ಕಡೆಯಿಂದ ಇನ್ಫಾರ್ಮೇಷನ್ ಆಗಿತ್ತು. ನಿಮಗೆ ಯಾವ ಥರ ಇನ್ಫಾರ್ಮೇಷನ್ ಬೇಕಾಗಿದ್ರು ನನಗೆ ಕಾಮೆಂಟ್ನಲ್ಲಿ ಕೇಳಿ ಗೈಸ್. ಕ್ವಶನ್ಸ್ನ ನಾನು ಹೇಳ್ತೀನಿ ಗೈಸ್. ಅಂದರೆ ನಿಮ್ಮ ಮತ್ತು ನಮ್ಮ ನಡುವೆ ಎಷ್ಟು ಬಾಂಡ್ ಕ್ರಿಯೇಟ್ ಆಗುತ್ತದಲ್ಲೋ ನನಗೂ ಅಷ್ಟ ಒಳ್ಳೆಯದಾಗುತ್ತದೆ. ನನ್ನ ಹತ್ರ ನಾಲೆಜ್ ಇದೆ, ಬಟ್ ಯಾರು ಕ್ವಶನ್ ಕೇಳಿಲ್ಲ ಅಂದರೆ ನಾನು ಹೇಗೆ ಹೇಳೋದು ಗೈಸ್. ಹೇಳೋಕೆ ಹೋದರೂ ಅದು ಹೇಗೆ ಅನಿಸುತ್ತದೆ ಅಂದರೆ ಕರೆಕ್ಟ್ ಅನಿಸೋದಿಲ್ಲ ಅದು. ಸೊ ಗೈಸ್, ನಮ್ಮ ಫ್ರೆಂಡ್ಸ್ ಏನು ಕ್ವಶನ್ ಕೇಳ್ತಿದ್ದಾರಲ್ಲ ಅದನ್ನು ನಾನು ನಿಮಗೆ ಇದರಲ್ಲಿ ಹೇಳ್ತಾ ಇದ್ದೀನಿ. ಇಯರ್ಬಡ್ಸ್ ಇರ್ಬೋದು, ಇದರದೆಲ್ಲ ಹೇಳ್ತಾ ಇದ್ದೀನಿ, ಸ್ಟೋರೀಸ್ದೆಲ್ಲ ಹೇಳ್ತಾ ಇದ್ದೀನಿ ಗೈಸ್. ಸೊ ಇದೇ ಥರ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಗೋಸ್ಟ್ ಸ್ಟೋರಿಯೊಂದಿಗೆ ಭೇಟಿಯಾಗೋಣ ಗೈಸ್. ಥ್ಯಾಂಕ್ ಯು ಗೈಸ್.